ಇಂದು ನಾನು ಎಕ್ಸ್ಪ್ಲೋರ್ ಮಾಡುತ್ತಿರುವ ಪ್ಲೇಸ್ ಬಂದ್ಬಿಟ್ಟು ಕರ್ನಾಟಕದಲ್ಲಿ ನಿಮಗೆ ನೋಡಲು ಸಾವಿರಾರು ವಿಸ್ಮಯದ ಜಾಗಗಳು ಸಿಗುತ್ತವೆ. ಆದರೆ ಇಂದು ನಾನು ನಿಮಗೆ ತೋರಿಸಲು ಹೊರಟಿರುವ ಈ ಜಾಗ ಮಾತ್ರ ತುಂಬ ವಿಶೇಷವಾದದ್ದು. ತನ್ನ ಒಡಲೊಳಗೆ ಅದ್ಭುತ ಪ್ರಕೃತಿಯನ್ನು ಮುಚ್ಚಿಟ್ಟುಕೊಂಡು ಸಾವಿರಾರು ವನ್ಯಜೀವಿಗಳಿಗೆ ಜೀವಧಾಮವಾಗಿರುವ ಈ ಬೆಟ್ಟ ಅದೇ ಸಮಯದಲ್ಲಿ ಸಾವಿರಾರು ಭಕ್ತರನ್ನು ತನ್ನತ್ತ ಸೆಳೆಯುವ ಪುಣ್ಯಕ್ಷೇತ್ರವೂ ಹೌದು. ಇದು ಕೇವಲ ಒಂದು ಬೆಟ್ಟವಲ್ಲ, ಇತಿಹಾಸ. ಇಂದು ನಾನು ಎಕ್ಸ್ಪ್ಲೋರ್ ಮಾಡುತ್ತಿರುವ ಸ್ಥಳವು ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯಲ್ಲಿರುವ ಪ್ರಕೃತಿ ಮಡಿಲಲ್ಲಿ ನೆಲೆಸಿರುವ ಪವಿತ್ರ ಕ್ಷೇತ್ರ ಶ್ರೀ ಮಲೆಮಹದೇಶ್ವರ ಸ್ವಾಮಿ ದೇವಸ್ಥಾನ. ಭಕ್ತಿ, ಪ್ರಕೃತಿ ಮತ್ತು ಇತಿಹಾಸವನ್ನು ತನ್ನ ಒಡಲೊಳಗೆ ಅಡಗಿಸಿಕೊಂಡಿರುವ ಅದ್ಭುತ ತಾಣಕ್ಕೆ ತಮಗೆಲ್ಲ ಸ್ವಾಗತ. ಸ್ವಲ್ಪ ದೂರದಲ್ಲಿದ್ದೀವಿ ನಾವು. ಇನ್ನು ಹಿಲ್ ಸ್ಟೇಷನ್ ಅಂತ ಬರುತ್ತೆ. ಈ ಬೆಟ್ಟಗಳ ಮಧ್ಯೆನೇ ಹೋಗ್ಬೇಕಾಗುತ್ತೆ. ಇವಾಗ ನೀವು ನೋಡ್ಕೊಂಡಿದ್ದೀರಲ್ಲ, ಇವಾಗ ಕಾಣಿಸ್ತಾ ಇರಬೇಕು. ಮಾರ್ನಿಂಗ್ಗೆ ನಾವು ಒಂದು ಒಳ್ಳೆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದೀವಿ. ಅದೇ ಮಲೆಮಹದೇಶ್ವರ ಬೆಟ್ಟ. ಸೊ ಆ ಹಿಲ್ ಸ್ಟೇಷನ್ ಹೆಂಗಿರುತ್ತೆ, ಆ ಟೆಂಪಲ್ನ ವೈಭವ ಹೆಂಗಿರುತ್ತೆ, ಅಲ್ಲಿರೋ ವಿಶೇಷ ಏನೇನಿದೆ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಕ್ಕೆ ನಾನು ಹೋಗ್ತಾ ಇದೀವಿ. ದ ಅಡ್ವೆಂಚರ್ ಟ್ರಾವೆಲ್ ಅಂತಾನೆ ಹೇಳ್ತೀವಲ್ಲ, ಅದು ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ತಾರೆ ಹೆಂಗಿದೆ ಅಂತ ವ್ಯೂ. ನೀವು ಈ ಪ್ಲೇಸ್ಗೆ ಬರಬೇಕಂದ್ರೆ ಅದು ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇದೆ, ಅದು ಬಸ್ ರೂಟು. ಸೊ ಬೆಂಗಳೂರಿನಿಂದ ಮಲೆಮಹದೇಶ್ವರ ಬೆಟ್ಟಕ್ಕೆ ಬರೋಕ್ಕೆ KSRTC ಬಸ್ ಸಿಗುತ್ತೆ. ಸೊ ನಿಮಗೆ ಈ ಸ್ಕ್ರೀನಲ್ಲಿ ನೋಡ್ತಾ ಇರೋದು ಬಸ್ ರೂಟ್ ಕೂಡ ಹಾಕಿದ್ದೀನಿ ನಾನು. ಸೊ ನೀವು ಯಾವ ಥರ ಬರಬೇಕಂತಲೂ ನಾನು ಆ ಸ್ಕ್ರೀನಲ್ಲಿ ತೋರಿಸಿದ್ದೀನಿ. ಇವಾಗ ಏನು ಸೈಡಲ್ಲಿ ಮ್ಯಾಪ್ ತೋರಿಸ್ತಾ ಇದ್ದೀನಲ್ಲ, ಇದು ಬಂದುಬಿಟ್ಟು ಕರೋಡ್ ಏರಿಯಾ. ಸೊ ಈ ಕರೋಡ್ ಏರಿಯಾದಲ್ಲೇ ನಾವು ಟ್ರಾವೆಲ್ ಮಾಡ್ತೀವಿ. ಘಾಟ್ ಸೆಕ್ಷನ್ ಇರುತ್ತೆ. ಸೊ ಇದು ಬಸ್ಸಲ್ಲಿ ಬರೋದ್ರಿಂದ ಸ್ವಲ್ಪ ತಲೆ ಸುತ್ತು ಆ ಥರ ಬರುತ್ತೆ. ಮುಂಜಾಗ್ರತೆ ಕ್ರಮ ಕೈಗೊಳ್ಳೊಂದು ಬನ್ನಿ ಅಂತ ನಾನು ವಿನಂತಿ ಮಾಡ್ಕೊತೀನಿ. ಇವಾಗ ನಾವು ತಾಳಬೆಟ್ಟ ಎಂಟ್ರೆನ್ಸ್ ಆರ್ಚಲ್ಲಿದ್ದೀವಿ. ಶ್ರೀ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಂದ್ರೆ ಈ ಎಂಟ್ರೆನ್ಸ್ನ ದಾಟಬೇಕು ನಾವು ಫಸ್ಟ್ದಾಗಿ. ಇಲ್ಲಿರುವ ಹಳ್ಳಿಯ ಜನರು ತುಂಬ ಅದೃಷ್ಟ ಮಾಡಿದರು ಅಂತ ಅನಿಸುತ್ತೆ. ಯಾಕಂದರೆ ಈ ಪ್ರಕೃತಿ ಮಡಿಲಲ್ಲಿ ಅವರು ನೆಲೆಸಿದಾರಲ್ಲ, ದ ಗ್ರೇಟ್ ಅಂತ ಹೇಳ್ಬೋದು. ಇದು ಫಾರೆಸ್ಟ್ ಏರಿಯಾದಲ್ಲಿ ಲೊಕೇಟ್ ಆಗಿರುತ್ತೆ ಏರಿಯಾ. ಕಾಣಿಸ್ತೈತಲ್ಲ, ಇಲ್ಲಿಂದ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೇ ಮೇಯ್ನ್. ಈ ಆರ್ಚ್ ದಾಟಿದ ಮೇಲೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದು ಘಾಟ್ ಸೆಕ್ಷನ್ ಕೂಡ ತುಂಬ ಕರುಗಳು ತಿರುವುಗಳು ತುಂಬ ಜಾಸ್ತಿ ಇರುತ್ತೆ. ಆದರೆ ನನ್ನ ಈ ಮಲೆಮಹದೇಶ್ವರ ಬೆಟ್ಟದ ಜರ್ನಿ ನನಗೆ ತುಂಬ ಇಷ್ಟವಾದದ್ದು ಇಲ್ಲಿನ ನೇಚರ್ ಮತ್ತು ಸ್ಪಿರಿಚುವಲ್ ಅಟ್ಮಾಸ್ಫಿಯರ್. ಒಂದು ಕಡೆ ಅಡ್ವೆಂಚರು, ಇನ್ನೊಂದು ಕಡೆ ಡಿವೋಷನ್ಸು, ಮತ್ತೊಂದು ಕಡೆ ಪೀಸ್ಫುಲ್ ಎನ್ವೈರ್ಮೆಂಟ್. ಈ ಮೂರು ಎಕ್ಸ್ಪೀರಿಯೆನ್ಸ್ ಒಂದೇ ಜಾಗದಲ್ಲಿ ಸಿಗೋದು ತುಂಬ ಸ್ಪೆಷಲ್. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಬರ್ಬೋದು, ಫ್ರೆಂಡ್ಸ್ ಜೊತೆ ಬರ್ಬೋದು, ಅಥವಾ ಒಬ್ಬರೇ ಕೂಡ ಟ್ರಾವೆಲ್ ಮಾಡ್ಬೋದು. ಆದರೆ ನೀವು ಇಲ್ಲಿಗೆ ಬಂದಾಗ ನೇಚರನ್ನು ಕ್ಲೀನ್ ಆಗಿ ಇಟ್ಕೊಳ್ಳಿ. ಪ್ಲಾಸ್ಟಿಕ್ ಅಥವಾ ವೇಸ್ಟ್ ಎಲ್ಲದರಲ್ಲಿ ಎಸೆಬೇಡಿ. ಇವಾಗೇನು ನಾವು ಎಕ್ಸ್ಪ್ಲೋರ್ ಮಾಡುವ ಜಾಗಗಳನ್ನು ಮುಂದಿನ ಪೀಳಿಗೆಗೂ ಇದೇ ರೀತಿಯಲ್ಲಿ ನೋಡಲು ಬಿಡಬೇಕು. ಒಟ್ಟಿನಲ್ಲಿ ಹೇಳಬೇಕಾದ್ರೆ ಮಲೆಮಹದೇಶ್ವರ ಬೆಟ್ಟ ಅನ್ನೋದು ಕೇವಲ ಒಂದು ಟೂರಿಸ್ಟ್ ಪ್ಲೇಸ್ ಅಲ್ಲ, ಅದು ಪ್ರಕೃತಿ ಮತ್ತು ಪಯಣ ಈ ಮೂರನ್ನು ಒಂದೇ ಸಮಯದಲ್ಲಿ ಅನುಭವಿಸುವ ಸ್ಥಳ. ಅಂತೂ ನಾವು ಕಾತರದಿಂದ ಕಾಯ್ತಿದ್ದ ಪ್ಲೇಸ್ಗೆ ಬಂದ್ವಿ ನಾವು. ಸೊ ಎಂಟ್ರೆನ್ಸ್ ಟಿಕೆಟ್ ತೊಗೋಬೇಕು ನಾವು. ಇಲ್ಲಿ ಟಿಕೆಟನ್ನು ತೊಗೊಂಡ್ವಿ. ಈಗ ನೋಡ್ತಾ ಇದ್ದೀರಲ್ಲ, ಕಾಣಿಸ್ತಾ ಅದು ಸ್ಟ್ಯಾಚು ಶ್ರೀ ಮಲೆಮಹದೇಶ್ವರ ಸ್ವಾಮಿದು. ಅದು ಇನ್ನೂ ಪ್ರಗತಿಯಲ್ಲಿದೆ, ಅಂದರೆ ಕಾಮಗಾರಿ ಪ್ರಗತಿಯಲ್ಲಿದೆ. ಸೊ ಹಂಗಾಗಿ ನಾವು ಅಲ್ಲಿಗೆ ಅಲೌಡ್ ಮಾಡಲ್ಲ, ಅಲ್ಲಿಗೆ ಹೋಗೋಕ್ಕಾಗಿಲ್ಲ. ಸೊ ನಾವು ಇವಾಗ ಡೈರೆಕ್ಟಾಗಿ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಸೊ ನೋಡ್ತಾ ಇದ್ದೀರಾ ನೀವು ಬೆಟ್ಟದ ಮೇಲಿಂದ ಗಾಡಿ ಪಾರ್ಕ್ ಆಯಿತು. ಸೊ ಇದು ಎಂಟ್ರೆನ್ಸ್ ಒಳಗಡೆ ಹೋಗೋದು. ಎಂಟ್ರೆನ್ಸಿಂದ ದೇವರ ದರ್ಶನಕ್ಕೆ ಹೋಗ್ಬೇಕಂದ್ರೆ ಪೂಜೆ ಸಾಮಗ್ರಿಗಳು ಇಲ್ಲೇ ಸಿಗುತ್ತೆ, ಪಾರ್ಕಿಂಗ್ ಹತ್ರನೇ. ಸೊ ನಾವು ಇಲ್ಲಿ ಪೂಜೆ ಸಾಮಗ್ರಿಗಳು ತೊಗೊಂಡಿದ್ದಾಯಿತು. ಇದೇನು ವ್ಯಾಪಾರಿ ಮಾರ್ಗ ಇದು. ಸೊ ಇದರಲ್ಲೇ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಒಂದು 100 ಮೀಟ್ರ್ ಇದೆ ಇಲ್ಲಿಂದ. ಮತ್ತು ಇಲ್ಲೆಲ್ಲ ನೀವು ಬರ್ತೀರಂದರೆ ಬೈಕ್ ಪಾರ್ಕ್ ಸೈಡಿಂಗ್ ಮಾಡ್ಕೋಬೇಕು. ಇಲ್ಲಿ ತುಂಬ ಜನ ಭಕ್ತಾದಿಗಳು ಬರ್ತಾರೆ ಬೇರೆ ಬೇರೆ ರಾಜ್ಯದಿಂದ. ಇಲ್ಲಿ ಬಾರ್ಡ್ರ್ ಆಗಿರೋದ್ರಿಂದ ಎಲ್ಲ ರಾಜ್ಯದಿಂದ ಬರ್ತಾರೆ. ಸೊ ಅವ್ರು ಬಂದವರಿಗೆ ವಿಶ್ರಾಂತಿ ಬೇಕಂತ ಹೇಳ್ಬಿಟ್ಟು ಕರ್ನಾಟಕ ರಾಜ್ಯ ಸರ್ಕಾರ ಇಲ್ಲಿ ಬರೋ ಭಕ್ತಾದಿಗಳಿಗೆ ವಿಶ್ರಾಂತಿ ಮಂಟಪವನ್ನು ನಿರ್ಮಿಸಿದ್ದಾರೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಜನ ಎಲ್ಲನೂ ವಿಶ್ರಾಂತಿ ಪಡೆದಿದ್ದಾರೆ. ನೀವಿವಾಗ ನೋಡ್ತಾ ಇರೋ ಟೆಂಪಲ್ ಇದು ಮಲೆಮಹದೇಶ್ವರ ಸ್ವಾಮಿ ಟೆಂಪಲು. ಸೊ ಇದು ಹಿಂಭಾಗದಿಂದ ನೋಡ್ತಾ ಇದ್ದೀರಾ ನೀವು. ಸೊ ಜನಪದ ನಂಬಿಕೆಯ ಪ್ರಕಾರ ಮಹದೇಶ್ವರ ಸ್ವಾಮಿಗಳ ಜನ್ಮ ಮತ್ತು ತಂದೆ ತಾಯಿಯ ಬಗ್ಗೆ ಹಲವು ಕಥೆಗಳು ಪ್ರಚಲಿತದಲ್ಲಿದ್ದಾವೆ. ನಂತರ ಸ್ವಾಮಿಯವರು ಈ ದಟ್ಟ
ಕಾಡಿನ ಬೆಟ್ಟ ಪ್ರದೇಶಕ್ಕೆ ಬಂದು ನೆಲೆಸಿದರು ಎಂದು ಹೇಳಲಾಗುತ್ತದೆ. ಇಲ್ಲಿ ಜನರಿಗೆ ಸಹಾಯ ಮಾಡಿ ಅನ್ಯಾಯದ ವಿರುದ್ಧ ಹೋರಾಡಿ ಧರ್ಮದ ಮಾರ್ಗವನ್ನು ತೋರಿಸಿದರು ಎಂಬ ನಂಬಿಕೆ ಇದೆ. ಸ್ವಾಮಿಯವರ ಪ್ರಮುಖ ಪವಾಡಗಳಲ್ಲಿ ಹುಲಿ ಮೇಲೆ ಸವಾರಿ ಮಾಡಿದ್ದು, ಕಾಡು ಪ್ರಾಣಿಗಳನ್ನು ನಿಯಂತ್ರಿಸಿದ್ದು ಮತ್ತು ಭಕ್ತರ ಕಷ್ಟಗಳನ್ನು ಬಗೆಹರಿಸಿದ್ದು ಪ್ರಸಿದ್ಧವಾಗಿದೆ. ಇಂದಿಗೂ ಈ ಕಥೆಗಳು ಜನಪದ ಗೀತೆಗಳು ಮತ್ತು ಭಕ್ತರ ನಂಬಿಕೆಯ ಮೂಲ ಅಂತ ಜೀವಂತವಾಗಿದೆ. ಹರ ಹರ ಮಹಾದೇವ್. ಈಗ ನಾನು ಸರದಿ ಸಾಲಿನಲ್ಲಿ ಮಾದಪ್ಪ ಸ್ವಾಮಿ ದರ್ಶನಕ್ಕೆ ಹೋಗ್ತಿದ್ದೀನಿ. ಇಲ್ಲಿ ವೇಬ್ ಟಿಕೆಟ್ ಸೌಲಭ್ಯ ಇದೆ, ಆದರೆ ನಾನು ಸಾಮಾನ್ಯ ಭಕ್ತರ ಸರದಿಯಲ್ಲೇ ಹೋಗ್ತಿದ್ದೇನೆ. ಈ ದೇವಾಲಯವು ತುಂಬ ಪುರಾತನವಾದದ್ದು. ಪ್ರತಿದಿನ ಸಾವಿರಾರು ಭಕ್ತರ ಮೇಲೆ ಮಹಾದೇಶ್ವರ ಸ್ವಾಮಿಯ ದರ್ಶನಕ್ಕಾಗಿ ಇಲ್ಲಿಗೆ ಆಗಮಿಸುತ್ತಾರೆ. ನನ್ನ ಈ ಪಯಣದಲ್ಲಿ ಸಾಮಾನ್ಯ ಭಕ್ತರ ಜೊತೆ ಸರದಿಯಲ್ಲಿ ನಿಂತು ಸ್ವಾಮಿಯ ದರ್ಶನ ಪಡೆಯುತ್ತಿರುವ ಅನುಭವ ತುಂಬ ವಿಶೇಷವಾದದ್ದು. ಹಾಗೆ ನೀವೇನು ನೋಡ್ತಾ ಇದ್ದೀರಲ್ಲ, ಇದು ದೇವಸ್ಥಾನದ ಒಳಾಂಗಣ. ತುಂಬ ಕ್ರೌಡ್ ಇರುತ್ತೆ. ಯಾವುದಾದ್ರೂ ಅಮಾವಾಸ್ಯೆ ಹುಣ್ಣಿಮೆ ಅಂತ ಬಂದರೆ ಜನ ಜಾಸ್ತಿ ಬರ್ತಾರೆ. ಎಲ್ಲ 3 ರಾಜ್ಯದಿಂದನೂ ಭಕ್ತಾದಿಗಳು ಇಲ್ಲಿ ಬರ್ತಾರೆ. ನೀವು ಈಗೇನು ನೋಡ್ತಾ ಇದ್ದೀರಲ್ಲ, ಈ ಟೆಂಪಲ್ನ ಒಳ ವಿನ್ಯಾಸ ಪುರಾತನ ಕಾಲದಲ್ಲಿ ನಿರ್ಮಿತವಾಗಿದೆ. ಇದೆಲ್ಲ ನಿಮಗೆ ಕಾಣಿಸ್ತಿರೋದು ದೇವಸ್ಥಾನದ ಒಳ ವಿನ್ಯಾಸ ಮತ್ತು ಹೊರ ವಿನ್ಯಾಸ. ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಇದು ಬಂದ್ಬಿಟ್ಟು ಪುರಾತನ ದೇವಸ್ಥಾನಗಳಲ್ಲಿ ಒಂದಾಗಿದೆ. ಇಲ್ಲಿನ ಟೈಮಿಂಗ್ ಬಂದ್ಬಿಟ್ಟು 6 to 10 o'clock ದೇವಸ್ಥಾನ ಓಪನ್ ಆಗಿರುತ್ತದೆ. ಸೊ 12 to 6:40 ನಿಮಗೆ ಮಹಾಭಿಷೇಕ ಇರುತ್ತೆ. 4 o'clock to 6 o'clock ಮತ್ತೆ ನಮಗೆ ಮಾದಪ್ಪನ ದರ್ಶನ ಆದಮೇಲೆ ವಿಘ್ನವಿನಾಶಕನ ದರ್ಶನ ಮಾಡಬೇಕು. ಇವಾಗ ಏನು ನೋಡ್ತಾ ಇದ್ರೆ ಇದು ದೇವಸ್ಥಾನದ ಹೊರಗಡೆ. ಸೊ ನಾವು ಹಿಂಭಾಗದಿಂದನೇ ಹೋಗಿದ್ದು. ಸೊ ಮತ್ತೆ ಹಿಂಭಾಗಕ್ಕೆ ಬಂದಿದ್ವಿ. ಇಲ್ಲಿ ಪೂಜೆ ಸಲ್ಲಿಸ್ತಾರೆ. ಕಾಯಿ ಕರ್ಪೂರ ಅಂತ ಕೊಡ್ತಾರೆ ಇಲ್ಲಿ. ದರ್ಶನದ ನಂತರ ಯಾರಾದರೂ ಮನೆಗೆ ಹೋಗ್ಬೇಕಾದ್ರೆ, ಸೊ ನೀವು ಏನಾದರೂ ಪ್ರಸಾದ ಎತ್ಕೊಂಡು ಹೋಗ್ಬೇಕಂದ್ರೆ ಲಾಡು ಅಂತ ಸಿಗುತ್ತೆ ಇಲ್ಲಿ. ಇದು ಲಾಡು ಸೆಂಟ್ರು. ಹೋಗ್ತಾ ಇದ್ದೀರಲ್ಲ, ಇಲ್ಲಿ ಅಮೌಂಟ್ ಪೇ ಮಾಡಿಬಿಟ್ಟು ತೊಗೋಬೇಕಾಗುತ್ತೆ. ಸೊ ಇಲ್ಲಿ ಈಚ್ ಲಾಡುಗೆ 20 rupees ಅಂತ ಪೇ ಮಾಡಿಸ್ಕೊತಾರೆ. ಸೊ ನೋಡ್ತಾ ಇದ್ದೀರಾ, ನಾನು 6 ತೊಗೊಂಡೆ. ಸೊ ಜನಗಳು ಯಾರು ಬೇಕಾದ್ರೂ ತೊಗೊಳ್ಳಿ, ಎಷ್ಟು ಬೇಕಾದ್ರೂ ತೊಗೊಳ್ಳಿ, ಬಟ್ ಪೇಮೆಂಟ್ ಮಾಡಿಬಿಟ್ಟು ಎತ್ಕೊಂಡು ಹೋಗ್ಬೇಕಾಗುತ್ತೆ. ನಾವು ಪ್ರಸಾದ ತೊಗೊಂಡು ಈಚೆ ಬಂದಿದ್ದಾಯಿತು. ಇಲ್ಲಿ ಮತ್ತೊಂದು ವಿಶೇಷ ಏನಂದರೆ, ಮಲೆಮಹದೇಶ್ವರ ಸ್ವಾಮಿಗೆ ಹರಕೆ ತೀರಿಸೋದು ಕೂಡ ಒಂದು ವಿಶೇಷ ನಂಬಿಕೆ. ಭಕ್ತರು ತಮ್ಮ ಇಷ್ಟಾರ್ಥ ನೆರವೇರಿದ ನಂತರ ಸ್ವಾಮಿಗೆ ಹರಕೆ ತೀರಿಸಲು ಬರುತ್ತಾರೆ. ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ, ಇದು ರಥದಲ್ಲಿ ಸ್ವಾಮಿನ ಕೂಡಿಸ್ಕೊಂಡು ರಥ ಎಳಿತಾರದು. ಸೊ ಅವರವರ ಹರಕೆಗಳಿಗೆ ಇದು ಮಾಡ್ತಾರೆ. ಮತ್ತು ರಾತ್ರಿ ಸಮಯದಲ್ಲೂ ಅನೇಕ ಭಕ್ತರು ಹರಕೆ ಹೊತ್ಕೊಂಡು ಸ್ವಾಮಿಯ ದರ್ಶನ ಪಡೆದು ತಮ್ಮ ಹರಕೆಯನ್ನು ಸಲ್ಲಿಸ್ತಾರೆ. ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದು ಬಂದುಬಿಟ್ಟು ಊಟಕ್ಕೆ ಹೋಗುವಂಥ ಸರದಿ ಸಾಲು. ಸೊ ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಹೋಗೋದು ಅಂತ ಹೇಳ್ಬಿಟ್ಟು. ಸೊ ಇದು ಕಾಣಿಸೋದು, ಇದು ಎಂಟ್ರೆನ್ಸಿನ ಮುಂಭಾಗದಿಂದ ನಾವು ಒಳಗಡೆ ಹೋಗ್ತೀವಿ. ಇಲ್ಲಿ ಸೆಟ್ ಬಿಡ್ತಾರೆ ಜನಗಳನ್ನ ಒಳಗಡೆ. ಸೊ ಇಷ್ಟು ಜನಕ್ಕೆ ಅಂತಲೇ ಒಂದೊಂದು ಲೈನ್ ಕ್ಯೂ ಮಾಡಿರ್ತಾರೆ ಇವರು. ಸೊ ಇದು ಅವರು ಬಡಿಸ್ತಾರಂಥ ಪ್ರಸಾದ. ಸೊ ತಟ್ಟೆ ಎಲ್ಲ ಅವರೇ ಕೊಡ್ತಾರೆ. ಸೊ ಅವರೇ ಸರ್ವ್ ಮಾಡ್ತಾರೆ ಕೂಡ. ಸೊ ತುಂಬ ನೀಟ್ ಆ್ಯಂಡ್ ಹೈಜಿನಿಕ್ ಆಗಿದೆ. ಕುಟುಂಬ ಸಮೇತ ಬರ್ಬೋದು ನೀವು ಇಲ್ಲಿ. ಸೊ ನೋಡಿ, ಹೊಟ್ಟೆ ತುಂಬ ಊಟ ಮಾಡ್ಬೋದು. ಸೊ ಬೇಕಾದಷ್ಟು ಊಟ ಹಾಕ್ತಾರೆ ನಿಮಗೆ. ಆದರೆ ತುಂಬ ಟೇಸ್ಟ್ ಬರುತ್ತೆ. ಒಂದು ಸಾರಿ ತಿನ್ನಿ, ನೀವು ತಿಂದ ಮೇಲೆ ಗೊತ್ತಾಗುತ್ತೆ. ನಾನು ಇಲ್ಲಿ ತುಂಬ ಚೆನ್ನಾಗಿ ತಿಂದೆ. ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ಎಷ್ಟೋ ಜನ ಹಸ್ಕೊಂಡಿರಬಾರ್ದು ಅನ್ನೋದು ಇಲ್ಲಿನ ನಂಬಿಕೆ ಜನಗಳ. ಸೊ ನೋಡಿ, ಸೊ ಇದು ಇನ್ನೊಂದು ಜಾಗ, ನದಿ ಕಡೆಗೆ ಹೋಗುವಂಥ ಸ್ಥಳ ಇದು. ಇಲ್ಲಿ ಮೇಜರಾಗಿ ತಲೆಗೆ ಹರಕೆ ಕೊಟ್ಟು ಇಲ್ಲಿ ಸ್ನಾನವನ್ನು ಮಾಡ್ತಾರೆ. ಇದು ಬಂದುಬಿಟ್ಟು ಅಂತರ್ಗಂಗೆ ಅಂತ ಹೇಳ್ಬಿಟ್ಟು. ಸೊ ಈ ಅಂತರ್ಗಂಗೆ ಹುಟ್ಟಿ ನದಿಯಾಗಿ ಸೃಷ್ಟಿಯಾಗುತ್ತೆ. ಈ ಸೃಷ್ಟಿಯಾದ ನದಿನೇ ಸೊ ಇಲ್ಲಿ ಮಲೆಮಹದೇಶ್ವರ ಬೆಟ್ಟದಲ್ಲಿ ಹರಿಯುವಂಥ ಒಂದು ತೊರೆಯಾಗಿ ಹೋಗುತ್ತೆ. ಸೊ ಇದನ್ನು ತೊರೆ ಅಂತಲೇ ಹೇಳ್ತಾರೆ, ನದಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಇನ್ನು ಬೆಟ್ಟದಿಂದ ಬಂದಂಥ ನೀರು ಮಾತ್ರ ಹರ್ಕೊಂಡು ಹೋಗುತ್ತೆ. ಆದರೆ ಇಲ್ಲಿ ಅಂತರ್ಗಂಗೆಯಲ್ಲಿ ಯಾವಾಗೂ ನೀರು ಹರಿತಾನೇ ಇರುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು ನೀವು, ಆ ಹರಿದಿರುವಂಥ ನೀರು ಇಲ್ಲಿ ಸೊ ಅಣೆಕಟ್ಟಾಗಿ ಕಟ್ಟಿದ್ದಾರೆ. ನಾವು ಅಲ್ಲಿ ದರ್ಶನ ಪಡೆದ ಮೇಲೆ ಮತ್ತು ನಾವು ಬಂದಿದ್ದೆ ಮುಡಿ ಹರಕೆ ಸಲ್ಲಿಸೋ ಜಾಗ. ಯಾರಾದರೂ ಮುಡಿ ಕೊಡ್ತೀನಿ ಅಂದರೆ ಇಲ್ಲಿ ಅಂತ ಪ್ಲೇಸ್ ಇರುತ್ತೆ. ಸೊ ಇದು ದೇವಸ್ಥಾನದ ಮುಂಭಾಗ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಇದು ದೇವಸ್ಥಾನದ ಮುಂಭಾಗ. ಒಟ್ಟಿನಲ್ಲಿ ಹೇಳಬೇಕಾದ್ರೆ ಮಲೆಮಹದೇಶ್ವರ ಬೆಟ್ಟ ಅನ್ನೋದು ಒಂದು
ಟೂರಿಸ್ಟ್ ಪ್ಲೇಸ್ ಅಲ್ಲ, ಇದು ಭಕ್ತಿ, ಪ್ರಕೃತಿ ಮತ್ತು ಪ್ರಯಾಣ ಈ ಮೂರನ್ನು ಒಂದೇ ಸಮಯದಲ್ಲಿ ಅನುಭವಿಸುವಂಥ ಸ್ಥಳ. ನೀವು ಇನ್ನೂ ಇಲ್ಲಿಗೆ ಬಂದಿಲ್ಲ ಅಂದರೆ ನಿಮ್ಮ ಟ್ರಾವೆಲ್ ಲಿಸ್ಟ್ನಲ್ಲಿ ಈ ಜಾಗವನ್ನು ಖಂಡಿತ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಬರುವಾಗ ಒಂದು ವಿಶೇಷ ನೆನಪಿಟ್ಟುಕೊಳ್ಳಿ, ಜಾಗವನ್ನು ಎಕ್ಸ್ಪ್ಲೋರ್ ಮಾಡಿ, ಪ್ರಕೃತಿಯನ್ನು ಎಂಜಾಯ್ ಮಾಡಿ, ಆದರೆ ಪ್ರಕೃತಿಗೆ ಹಾನಿ ಮಾಡಬೇಡಿ. ಸೊ ಫ್ರೆಂಡ್ಸ್, ಇದು ನನ್ನ ಮಲೆಮಹದೇಶ್ವರ ಬೆಟ್ಟ ಎಕ್ಸ್ಪ್ಲೋರಿಂಗ್ ಜರ್ನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿಗೆ ಶೇರ್ ಮಾಡಿ. ಇನ್ನಷ್ಟು ಎಕ್ಸ್ಪ್ಲೋರ್ ವಿಡಿಯೋ, ಟ್ರಾವೆಲ್ ವಿಡಿಯೋ ಮತ್ತು ಇಂಟ್ರೆಸ್ಟಿಂಗ್ ಪ್ಲೇಸ್ ನೋಡಲು ನಮ್ಮ ಎಕ್ಸ್ಪ್ಲೋರರ್ AVD ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಲೊಕೇಶನ್ ಜೊತೆ ಮತ್ತೆ ಸಿಗೋಣ. ಇಲ್ಲಿವರೆಗೂ